ವಿಜಯಪುರ ಪುರಸಭೆ ಮುಂದೆ ಪೌರಕಾರ್ಮಿಕರ ಅನಿರುದ್ಧಾವಧಿ ಧರಣಿ ಸತ್ಯಾಗ್ರಹ ಪೌರಕಾರ್ಮಿಕರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿಜಯಪುರ ಪುರಸಭೆ ಕಚೇರಿಯ ಮುಂದೆ 3ನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರೆಸಿದರು. ಮುಷ್ಕರದಲ್ಲಿ ಪುರಸಭೆಯ ಪೌರನೌಕರರು ತಮ್ಮ ಕಾರ್ಯಗಳನ್ನು ತ್ಯಜಿಸಿ ಮುಷ್ಕರದಲ್ಲಿ ಭಾಗಿಯಾಗಿದ್ದರು. ನಗರದಲ್ಲಿ ಯಾವುದೇ ಸ್ವಚ್ಛತಾ ಕಾರ್ಯ ಸೇರಿದಂತೆ ಕಚೇರಿಯಲ್ಲಿ ಕೆಲಸ ಕಾರ್ಯಗಳು ಇದರಿಂದ ನಾಗರಿಕರು ಪರದಾಡುವಂತಾಗಿತ್ತು. ಪೌರನೌಕರರ ಸಂಘದ ಉಪಾಧ್ಯಕ್ಷ ಆರ್ ಲಕ್ಷಣ್ ಮಾತನಾಡಿ, ಮಾನವೀಯತೆ ದೃಷ್ಟಿಯಿಂದ ನೀರು ಸರಬರಾಜು ಮಾಡುವ ನೌಕರರು ನೀರನ್ನು ಪೂರೈಕೆ ಮಾಡುತ್ತಿದ್ದಾರೆ. ಉಳಿದಂತೆ ಸ್ವಚ್ಛತೆ ವಾಹನ ಚಾಲಕರು ಹೊರಗುತ್ತಿಗೆ ನೌಕರರ ಸಿಬ್ಬಂದಿ ತಮ್ಮ ನೇರ ವೇತನ ಕಾಯಂಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಲು ಮುಷ್ಕರ ಮುಂದುವರೆಸಿರುವುದಾಗಿ ತಿಳಿಸಿದರು. ಪೌರಕಾರ್ಮಿಕ ಲಕ್ಷ್ಮಮ್ಮ ಮಾತನಾಡಿ, ನಮಗೆ ಮುಪ್ಪಿನ ಜೀವನದಲ್ಲಿ ಪಿಂಚಣಿ ಅವಶ್ಯಕತೆ ಇದೆ. ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಹಾಗೂ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಬೇಕು, ಆರೋಗ್ಯ ವಿಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ವಿಜಯಪುರ ಪುರಸಭೆಯ ಪೌರಕಾರ್ಮಿಕರು, ಹೊರಗುತ್ತಿಗೆ ಪೌರಕಾರ್ಮಿಕರು, ವಾಹನ ಚಾಲಕರು ಇನ್ನೂ ಅನೇಕರು ಹಾಜರಿದ್ದರು. ರದ್ದು ಮಾಡಬೇಕು, ಪಿಂಚಣಿ ಮಾಡಿಕೊಡ್ಬೇಕು. ನಮ್ಗೆ ಆಟೋ ಚಾಲಕರು, ಲೋಡರ್ಸು, ಪೌರ ಕಾರ್ಮಿಕರು, ನೀರು ಸರಬರಾಜು, ಸ್ಯಾನಿಟೈಸ್ ಕೆಲಸ ಕಾಯಂ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೇನು ಸಮಸ್ಯೆಗಳಿವೆ? ಇನ್ನೇನಿಲ್ಲ ಸರ್, ಅಷ್ಟೇ ಬೇಡಿಕೆಗಳು. ನಮ್ಗೆ ಇಲ್ಲಿವರೆಗೂ ನಾವು ಸೈಕ್ ಕೂತಿರ್ತೀವಿ. ನಿಮ್ಮ ಹೆಸರು? ಆರ್ ಲಕ್ಷ್ಮಣ, ಉಪಾಧ್ಯಕ್ಷ. ಪೆನ್ಷನ್ ಇಲ್ಲ, ಬರೀ ಸ್ಯಾಲ್ರಿ ಮಾತ್ರ ಕೊಡ್ತಾರೆ. ಪೆನ್ಷನ್ ಬೇಕು, ನಮಗೂ ವಯಸ್ಸಾದ್ರೆ ನಮಗೂ ತಿನ್ನಕ್ ಬೇಕು. ಇದನ್ನ ಈಡೇರಿಸಬೇಕು ಅಂತ ಕೇಳ್ಕೊಂತ ಇದೀವಿ. ಇನ್ನೂ ಟೆಂಡರ್ ಅವರಿದ್ದಾರೆ, ವರ್ಕುತ್ಕೆದಾರ್ಗೆಲ್ಲ ಪರ್ಮನೆಂಟ್ ಮಾಡಬೇಕು. ಅದಕ್ಕೆಲ್ಲ ಅವಕಾಶ ಕೊಡ್ಬೇಕಂತ ನಾವು ಬೇಡ್ಕೊಂತ ಇದೀವಿ. ನಮ್ಮ ಹೆಸರಮ್ಮ? ಲಕ್ಷ್ಮೀದೇವಿ. ನಾನು ಇದೇನಪ್ಪ, ನಮ್ಮ ರೋಡೇ ಕ್ಲೀನ್ ಇಲ್ಲ, ಇದೇನಾಗೋಯ್ತು ಊರಲ್ಲಿ ನನ್ನ ವಾರ್ಡನ್ನ ಸುತ್ತೀನಿ, ಎಲ್ಲೂ ಕ್ಲೀನ್ ಇಲ್ಲ. ನಾನು ಮುಂದೆ ಸ್ಟ್ರೈಕ್ ಕುತ್ಕೊಬೇಕಾದ್ರೆ 500 ಸ್ಟ್ರೈಕ್ ಕುತ್ಕೊಂಡ್ರೆ